ಹಲೋ ಫ್ರೆಂಡ್ಸ್, ನಾನು ಬಿ ಕೆ ಫ್ರೀ ಕ್ಲಾಸಸ್ಸಿಂದ ಬಾಬುಲಿ ಸರ್ ಮಾತಾಡೋದು. ಈಗಾಗಲೇ ಟೆಸ್ಟ್ 2 ಮುಗಿಸಿದ್ದೀವಿ. ಟೆಸ್ಟ್ 3 ಇಂಗ್ಲೀಷ್ ಕೂಡ ಮುಗಿಸಿದ್ದೀವಿ. ಈಗ ಜಿ ಕೆ ಮ್ಯಾಥ್ಸ್ ರೀಸನಿಂಗ್ ಸಂಬಂಧಪಟ್ಟಂತೆ ಯಾವ ರೀತಿ ಕ್ವಶನ್ಸ್ ಬರ್ತಾವಂತೇಳಿ ನೋಡ್ತಾ ಹೋಗೋಣ. ಅದೇ ರೀತಿ ಯಾವ ರೀತಿ ಕ್ವಶನ್ಸ್ಗಳನ್ನು ಇಂಪಾರ್ಟೆಂಟಾಗಿ ಯಾವ ರೀತಿ ಶಾರ್ಟಾಗಿ ಬಿಡಿಸ್ಬೋದು ಅಂತೇಳಿ ಮ್ಯಾಥ್ಸ್ ಹಾಗೂ ರೀಸನಿಂಗ್ ಸಂಬಂಧಪಟ್ಟಂತೆ ಕ್ವಶನ್ಗಳನ್ನ ನೋಡಿದ್ದೀನಿ. ಸೊ ಅವುಗಳನ್ನ ಕಂಪ್ಲೀಟಾಗಿ ವಿಡಿಯೋ ಮುಗಿಯೋವರೆಗೂ ನೋಡಿರಿ. ಓಕೆ, ಅದೇ ರೀತಿ ಯಾರಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊರಿ, ಬೆಲ್ಲೈಕಾನ್ ಕ್ಲಿಕ್ ಮಾಡಿರಿ. ನೆಕ್ಸ್ಟ್ ವಿಡಿಯೋ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಓಕೆ, ಲೇಟ್ ಮಾಡೋದು ಬೇಡ, ಕ್ವಶನನ್ನು ಸ್ಟಾರ್ಟ್ ಮಾಡೋಣ. ಫಸ್ಟ್ ಕ್ವಶನನ್ನು ನೋಡಿರಿ, ಏನಂತದ ಡ್ಯಾಶ್ ಬಿಲ್ಟ್ ಇನ್ ದ 11th century ಈಸ್ dedicated to the Lord Shiva and is considered as the largest temple of the city Bhubaneswar. ಇಲ್ಲಿ ಒಡಿಶಾ, ಭುವನೇಶ್ವರ ಎಲ್ಲಿ ಬರ್ತೀರಿ ಒಡಿಶಾ. ಇಲ್ಲಿ ಯಾರು ಅಂದರೆ ಯಾವ ದೇವಸ್ಥಾನವನ್ನು 11ನೇ ಶತಮಾನದಲ್ಲಿ ಅದು ಶಿವ ದೇವಾಲಯವನ್ನು ಸೃಷ್ಟಿ ಮಾಡಿದರು, ರಚನೆ ಅಂದರೆ ಏನಪ್ಪ ಕಟ್ಟಿದರು ಅಂಥೇಳಿ. ಯಾವುದು? ಲಿಂಗರಾಜ್ ಟೆಂಪಲ್. ಆಪ್ಷನ್ ನಂಬರ್ ಎ ನೋಡಿರಿ. ಓಕೆ, ವೆರಿ ಇಂಪಾರ್ಟೆಂಟು. ನೆಕ್ಸ್ಟ್ ಕ್ವಶನನ್ನು ನೋಡಿರಿ, ವಿಚ್ ಸಿಟಿ ಇಸ್ ಶೆಡ್ಯೂಲ್ ಟು ದಿ ಹೋಸ್ಟ್ ಸಮ್ಮರ್ ಒಲಿಂಪಿಕ್ಸ್ ಆಫ್ ಗೇಮ್ಸ್ ಒಲಿಂಪಿಕ್ಸ್ 2024 ಎಲ್ಲಿ ನಡೀತು ಅಂತಂದ್ರೆ ಪ್ಯಾರಿಸಲ್ಲಿ ನಡೀತು. ಆಪ್ಷನ್ ನಂಬರ್ ಎ ನೋಡಿರಿ. ಯಾವುದು? ಆಪ್ಷನ್ ನಂಬರ್ ಎ. ನೆಕ್ಸ್ಟ್ ಕ್ವಶನನ್ನು ನೋಡಿರಿ, ಹೂ ಈಸ್ ಅಮಂಗ್ ಫಾಲೋವಿಂಗ್ ವಿನ್ನರ್ ಆಫ್ ದಿ US Open 2025 ಮೆನ್ಸ್ ಸಿಂಗಲ್ಸ್ ಫೈನಲ್ಸ್. ಅಂದರೆ ಇವೇನು US Open, ಫ್ರೆಂಚ್ ಓಪನ್ ಇವೆಲ್ಲ ಬರ್ತಲ್ಲ, ವೆರಿ ಇಂಪಾರ್ಟೆಂಟು. US Open 2020 ಮೆನ್ಸಲ್ಲಿ ಯಾರು ವಿನ್ನರ್ ಆದರು? ಜೆನಿಕ್ ಸಿನ್ನರ್. ಅದೇ ರೀತಿ ವುಮನ್ಸ್ ಯಾರಾದರೂ ಅದನ್ನು ಕೂಡ ಕಮೆಂಟ್ ಮುಖಾಂತರ ತಿಳಿಸ್ರಿ. ಇವರು ಯಾವ ದೇಶದವರು ಅಂತಂದ್ರೆ ಇಟಲಿಯವರು. ಎಲ್ಲಿ? ಇಟಲಿಯನ್. ಓಕೆ, ನೆಕ್ಸ್ಟು 24th ನೋಡಿರಿ, ಏರ್ಫೋರ್ಸ್ ಡೇ ಸೆಲೆಬ್ರೇಟ್ ಮಾಡಿದ್ರಲ್ಲ ಅದು ಯಾವಾಗಿಂದ ಸ್ಟಾರ್ಟ್ ಮಾಡಿದ್ರು ಅಂತ ಕೇಳ್ಯಾರ. 8th October ಅಂತ ನಿಮಗೆ ಗೊತ್ತಿರುತ್ತೆ, ಅದರ 1932. ಆಪ್ಷನ್ ನಂಬರ್ ಬಿ ನೋಡಿರಿ. ಓಕೆ, ನೆಕ್ಸ್ಟ್ ಕ್ವಶನನ್ನು ನೋಡ್ರಿ, 25ನೇದು ಏನು ಕೇಳ್ಯಾರ, ಬೋತ್ ದ ಪ್ರೆಸಿಡೆಂಟ್ ಆ್ಯಂಡ್ ವೈಸ್ ಪ್ರೆಸಿಡೆಂಟ್ ಆರ್ ವ್ಯಾಕೆಂಟ್. ಅಂದರೆ ಪ್ರೆಸಿಡೆಂಟು ಇಲ್ಲ, ಆಮೇಲೆ ವೈಸ್ ಪ್ರೆಸಿಡೆಂಟು ರಾಷ್ಟ್ರಪತಿ ಉಪರಾಷ್ಟ್ರಪತಿಗಳ ಸ್ಥಾನ ಖಾಲಿ ಇದ್ದಾಗ ಆ ಸ್ಥಾನವನ್ನು ಯಾರು ಅಲಂಕರಿಸ್ತಾರೆ ಅಂತಂದ್ರೆ ದ ಚೀಫ್ ಜಸ್ಟಿಸ್ ಆಫ್ ಸುಪ್ರೀಂ ಕೋರ್ಟ್ ಅಂತಂದ್ರೆ ಆಪ್ಷನ್ ನಂಬರ್ ಸಿ ನೋಡಿರಿ. ಓಕೆ, ನೆಕ್ಸ್ಟ್ ನೋಡಿರಿ, ಏನದ, ಹೂ ಕೇಮ್ ಟು ದ ಡ್ಯೂರಿಂಗ್ ದ ಟೈಮ್ ಆಫ್ ಚಂದ್ರಗುಪ್ತ ಮೌರ್ಯದೊಳಗೆ ಯಾರು ಇಂಡಿಯಾಗೆ ಬಂದಿದ್ದರು? ಮೆಗಸ್ತನೀಸ್. ಆಪ್ಷನ್ ನಂಬರ್ ಸಿ ನೋಡಿರಿ. 27ನೇ ಕ್ವಶನು, CNG ಫುಲ್ ಫಾರ್ಮ್ ಕೇಳ್ಯಾರ ನೋಡಿ, ಕಾಂಪ್ರೆಸ್ ನ್ಯಾಚುರಲ್ ಗ್ಯಾಸ್. ವೆರಿ ಇಂಪಾರ್ಟೆಂಟು. ಓಕೆ, ಈ ರೀತಿ ನಿಮಗೂ ಏನು ಬಂದುಪ್ಪ ಜಿ ಕೆ ಸಂಬಂಧಪಟ್ಟಂತೆ ಕ್ವಶನ್ಗಳಾಯಿತು. ಈಗ ನೆಕ್ಸ್ಟು ಮ್ಯಾಥ್ಸ್ಗೆ ಸಂಬಂಧಪಟ್ಟಂತೆ ಕೇಳ್ಯಾರ. ಏನು ಕೇಳ್ಯಾರ ಇದನ್ನು ಇನ್ನೊಂದು ಸಲ ಬರೀತೀನಿ. 256 to the power of 0.16 into 256 to the power of 0.09. ಈ ರೀತಿ ಇದ್ದಾಗ ಒಂದು ಫಾರ್ಮುಲಾ ಅದ ನೋಡ್ರಿ, a to the power of m into a to the power of n ಅಂತಂದಾಗ a to the power of m plus n ಅಂತಂದಾಗ ಇಲ್ಲಿ a ಅಂತಂದ್ರೆ ಏನದ ರೀ? 256 ಅದ. ಎಮ್ ಮತ್ತು ಎನ್ ಅಂದರೆ 0.16, 0.09 ಅಂತಂದ್ರೆ 0.25 ಆಯಿತು. ಓಕೆ, ಇದನ್ನು ನೆಕ್ಸ್ಟ್ ಪೇಜ್ ಒಳಗೆ ನೋಡಿರಿ, 256 ಟು ದ ಪವರ್ ಆಫ್ 0.25 ಬಂದದ. ಇದನ್ನು ನಾವು ಯಾವ ರೀತಿ ಬರಿಬೋದು? 16 ಸ್ಕ್ವೇರ್ ಬರಿಬೋದು. 16 ಸ್ಕ್ವೇರ್. ಓಕೆ, 16 ಸ್ಕ್ವೇರ್ ಟು ದ ಪವರ್ ಆಫ್ 0.25ನ 1/4 ಅಂತ ಬರಿಬೋದು. 2 1 2 ಅಂತಂದ್ರೆ ಏನು ಬಂತು? 16 ಟು ದ ಪವರ್ ಆಫ್ 1/2 ಅಂತಂದ್ರೆ ರೂಟ್ ಆಫ್ 16 ಆದಾಗ ಎಷ್ಟು ಬಂತು? 4. ಆನ್ಸರ್ ಏನು ಬಂತು ರೀ? 4. ಆಪ್ಷನ್ ನಂಬರ್ ಯಾವುದದ ನೋಡ್ರಿ? ಸಿ. ಓಕೆ, ಆಪ್ಷನ್ ನಂಬರ್ ಸಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಈ ಥರದ ಕ್ವಶನ್ಗಳು ನೀವು ಇದು ರ್ಯಾಲಿಯಲ್ಲಿ ಏರ್ಫೋರ್ಸ್ ಸಂಬಂಧಪಟ್ಟಂತೆ ಯಾವುದೇ ಎಕ್ಸಾಮ್ಸ್ನಲ್ಲಿ ಈ ಥರದ ಪ್ರಶ್ನೆಗಳು ಬರ್ತವೆ. ಓಕೆ, ನೆಕ್ಸ್ಟ್ ಕ್ವಶನನ್ನು ನೋಡೋಣ್ರಿ. ಅನಿಲ್ ವಾಕ್ಸ್ ಅಟ್ ಅ ಸ್ಪೀಡ್ ಆಫ್ 4 km/h. ಅಂದ್ರೆ ಅನಿಲ್ ಏನು ಮಾಡ್ತಾನೆ? 4 km ವೇಗದಲ್ಲಿ ನಡೆದ್ರೆ ಅವನ ರೀಚ್ ಹಿ ಸ್ಕೂಲ್ 6 minutes ಲೇಟ್. ಅಂದ್ರೆ 6 ನಿಮಿಷಗಳ ನಂತರ ಅವನು ಹೋಗಿ ತಲುಪ್ತಾನೆ. ಒಂದು ವೇಳೆ 5 ಕಿಲೋಮೀಟ್ರ್ ವೇಗದಾಗ ಹೋದ್ರೆ 6 ನಿಮಿಷಗಳು ಏನೋ ಜಲ್ದಿನ ತಲುಪ್ತಾನೆ. ಹಾಗಾದ್ರೆ ಮನೆ ಮತ್ತು
ಸ್ಕೂಲ್ ನಡುವೆ ಡಿಸ್ಟೆನ್ಸ್ ಎಷ್ಟು ಅಂತ ಕೇಳ್ಯಾರ. ನೋಡಿರಿ ಇಲ್ಲಿ ಒಂದು ಫಸ್ಟಿಗೆ 6 ಮಿನಿಟ್ ಲೇಟ್ ಅದ. ಓಕೆ, ಅದೇ ರೀತಿ 6 ಮಿನಿಟ್ ಬಿಫೋರ್ ಅಂದ್ರೆ ಅರ್ಲಿ ಅಂತಂದಾಗ. ಓಕೆ, ಈಗ ಎರಡು ಒಂದು ಲೇಟು ಒಂದು ಬಿಫೋರ್ ಇದ್ದಾಗ ಇವನ್ನ ಎರಡನ್ನ ನಾವು ಕೂಡಿಸ್ಬೇಕು. ಇದೇನಾತ್ರಿ ಟೈಮ್ ಆಯ್ತು. ಓಕೆ, ನಂತರ ಒಂದು ಫಾರ್ಮುಲಾ ಏನು, ಬಿ ಇಂಟು ಎ ಮೈನಸ್ ಬಿ ಮೈನಸ್ ಎ, ಈ ರೀತಿ ಫಾರ್ಮುಲಾ ಇಂಟು ಟಿ ಡಿವೈಡೆಡ್ ಬೈ 60. ಟೈಮು ಬಿ ಮತ್ತು ಎಗಳು ವೇಗಗಳಾಗಿರ್ತವೆ, ಯಾವ್ದು ದೊಡ್ಡದಾಗಿರುತ್ತಲ್ಲ ಅದನ್ನು ಫಸ್ಟಿಗೆ ತೊಗೋಬೇಕು. ಡಿವೈಡೆಡ್ ಬೈ ಬಿ ಮೈನಸ್ ಅಂದ್ರೆ 1 ಆಗುತ್ತೆ. ಇಂಟು ಟೈಮ್ ಎಷ್ಟು ಬಂದೈತೆ ರೀ, 12 ಬಂದತ್ತೆ. ಡಿವೈಡೆಡ್ ಬೈ 60. ಸಿಂಪ್ಲಿಫೈ ಮಾಡಿರಿ, ಏನು ಬರುತ್ತೆ, 12 ಬಂದಲೇ 12 5 60, ಈ 5 ಇದು ಗೆಟ್ ಕ್ಯಾನ್ಸಲ್. ಅಂದ್ರೆ ಆ ಮನೆಯಿಂದ ಶಾಲೆಗೆ ಇರುವಂತಹ ದೂರ ಎಷ್ಟು ರೀ, 4 ಕಿಲೋಮೀಟರ್. ಎಷ್ಟು, 4 ಕಿಲೋಮೀಟರ್. ಆಪ್ಷನ್ ನಂಬರ್ ಎ ನೋಡ್ರಿ, ಆಪ್ಷನ್ ನಂಬರ್ ಎ. ಓಕೆ, ಡನ್. ಓಕೆ, ನೆಕ್ಸ್ಟ್ ಕ್ವಶನನ್ನು ನೋಡೋಣ ರೀ. 30ನೇ ಕ್ವಶನು ಏನದ, ಸೈನ್ ಟು ದ ಪವರ್ ಆಫ್ 4 ಎಕ್ಸ್ ಪ್ಲಸ್ ಸೈನ್ ಸ್ಕ್ವೇರ್ ಎಕ್ಸ್, ಸೈನ್ ಸ್ಕ್ವೇರ್ ಎಕ್ಸ್, ಒಂದು ನಿಮಿಷ, ನೆಕ್ಸ್ಟು ಈಕ್ವಲ್ ಟು 1 ಅಂತಂದ್ರೆ. ಹಂಗಾದ್ರೆ ಕಾಟ್ ಟು ದ ಪವರ್ ಆಫ್ 4 ಕಾಟ್ ಟು ದ ಪವರ್ ಕಾಟ್ ಸ್ಕ್ವೇರ್ ಎಕ್ಸ್ ಅಂದರೆ ಎಷ್ಟು ಅಂತ ಕೇಳ. ಅಂದ್ರೆ ಇದು ಕಾಟ್ 4x ಪ್ಲಸ್ ಕಾಟ್ ಸ್ಕ್ವೇರ್ ಎಕ್ಸ್ ಅಂದರೆ ಎಷ್ಟು, ಇದು ಕೂಡ ಒಂದೇ ಬರುತ್ತೆ. ಆನ್ಸರ್ ಎಷ್ಟು ಬರುತ್ತೆ ರೀ, ಒಂದೇ ಬರುತ್ತೆ. ಸೊಲ್ಯೂಷನ್ ಬೇಕಿತ್ತಂದ್ರೆ ಯಾವ ರೀತಿ ಮಾಡಬೇಕು ಅನ್ನೋದನ್ನು ನೆಕ್ಸ್ಟ್ ಇಲ್ಲಿ ಶಾರ್ಟಾಗಿ ಹೇಳಿರ್ತೀನಿ ನೋಡಿರಿ. ಏನದ ರೀ, ಫಸ್ಟಿಗೆ ನಾನು ಸೈನ್ ಸ್ಕ್ವೇರ್ ಅದಲ್ಲ, ಸೈನ್ ಸ್ಕ್ವೇರ್ ಎಕ್ಸ್ ಈಕ್ವಲ್ ಟು ಕಾಸ್ ಸ್ಕ್ವೇರ್ ಎಕ್ಸ್ ಅಂತ ಬರಿಬೋದಾ. ಓಕೆ, ನೆಕ್ಸ್ಟು ಸೈನ್ ಸ್ಕ್ವೇರ್ ಎಕ್ಸ್ ಈಕ್ವಲ್ ಟು ಏನಂತ ಬರಿಬೋದು, ಕಾಸ್ ಸ್ಕ್ವೇರ್ ಎಕ್ಸ್ ಡಿವೈಡೆಡ್ ಬೈ ಸೈನ್ ಸ್ಕ್ವೇರ್ ಎಕ್ಸ್. ಓಕೆ, ನೆಕ್ಸ್ಟ್ ಈಗ ಅವರು ಒಂದು ಇಕ್ವೇಷನ್ ಏನು ಕೊಟ್ಟಾರೆ ಹೇಳ್ರಿ, ಕಾಟ್ ಬಗ್ಗೆ ಕೊಟ್ಟಾರಲ್ಲ, ಅದೇ ರೀತಿ ಕಾಟ್ ಸ್ಕ್ವೇರ್ ಎಕ್ಸ್ ಈಕ್ವಲ್ ಟು ಸೈನ್ ಸ್ಕ್ವೇರ್ ಎಕ್ಸ್. ಓಕೆ, ದಿಸ್ ಈಸ್ ಇಕ್ವೇಷನ್ 1. ಅದೇ ರೀತಿ ಕಾಟ್ ಟು ದ ಪವರ್ ಆಫ್ 4x ಈಕ್ವಲ್ ಟು ಸೈನ್ ಟು ದ ಪವರ್ ಆಫ್ 4x ಈಕ್ವಲ್ ಟು, ಇದು ಇಕ್ವೇಷನ್ ನಂಬರ್ 2. ಇದು 1, ಇದು 2. ಈ ಇಕ್ವೇಷನ್ 2 ಯೂಸ್ ಮಾಡಿಕೊಂಡು ನಾವು ಏನಂತ ಬರಿಬೋದು ಹೇಳ್ರಿ, ಕಾಟ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಕಾಟ್ ಟು ದ ಪವರ್ ಆಫ್ 4x ಈಕ್ವಲ್ ಟು ಸೈನ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಸೈನ್ ಟು ದ ಪವರ್ ಆಫ್ 4x ಅಂತ ಬರಿಬೋದು. ಫೈನಲ್ ಆಗಿ ಕಾಟ್ ಸ್ಕ್ವೇರ್ ಎಕ್ಸ್ ಈಕ್ವಲ್ ಟು, ಇದು ಆ ಕಡೆ ಹೋದರೆ ಇದು ಈ ಕಡೆ ಬಂದ್ರೆ ಏನಾಗುತ್ತೆ ರೀ, ಇಲ್ಲಿ 1 ಆಗುತ್ತೆ. ಸೈನ್ ಸ್ಕ್ವೇರ್ ಇದು ಆಲ್ರೆಡಿ 1 ಅಂತ ಕೊಟ್ಟಾನ, ಅಂತಂದ್ರೆ ಸೈನ್ ಸ್ಕ್ವೇರ್ ಇದು ಆಲ್ರೆಡಿ ನಿಮಗೆ ಕ್ವಶನ್ ಒಳಗೆ ಕೊಟ್ಟಾನ, ಹೌದಾ, ಪ್ಲಸ್ ಕಾಟ್ ಟು ದ ಪವರ್ ಆಫ್ 4x ಈಕ್ವಲ್ ಟು 1. ಇದಂದ್ರೆ 1. ಓಕೆ, ನಾವು ಫೈನಲ್ ಆಗಿ 1 ಬಂತು. ಓಕೆ, ಆಪ್ಷನ್ ನಂಬರ್ ಡಿ. ಡನ್. ಓಕೆ, ನೆಕ್ಸ್ಟ್ ಕ್ವಶನನ್ನು ನೋಡಿರಿ. 1 liter of water is added to the 5 liter of alcohol water solution. ಅಂದರೆ ಆಲ್ಕೋಹಾಲ್ ಮತ್ತು ವಾಟರ್ ಮಿಕ್ಸ್ ಅದ, ಅದರೊಳಗೆ 1 ಲೀಟರ್ ವಾಟ್ರನ್ನು ಆ್ಯಡ್ ಮಾಡ್ತೀವಿ ಅಂತಾಗ ವಿಚ್ ಇಸ್ ಕಂಟೈನ್ 40% ಆಫ್ ಆಲ್ಕೋಹಾಲ್ ಸ್ಟ್ರೆಂತ್. ಹಂಗಾದ್ರೆ ದ ಸ್ಟ್ರೆಂತ್ ಆಫ್ ಆಲ್ಕೋಹಾಲ್ ಇನ್ ದ ನ್ಯೂ ಸೊಲ್ಯೂಷನ್. ಫಸ್ಟಿಗೆ ನನಗೆ 100% ಅಂತ ಅದ. ಓಕೆ, ಇದ್ರೊಳಗೆ 40% ಏನದ ರೀ, ಆಲ್ಕೋಹಾಲ್ ಅದ. ಇದರೊಳಗೆ ಟೋಟಲ್ ಆಗಿ 5 ಲೀಟರ್ಸ್ ಒಳಗೆ ಅಂದಾಗ ನಾವು ಇದನ್ನು ಆಲ್ಕೋಹಾಲ್ ಕಂಟೆಂಟನ್ನು ಕಂಡುಹಿಡಿಬೋದು. ಏನಂತದ ರೀ, 40 ಅದ. ಎಷ್ಟಕ್ಕೆ, 100ಕ್ಕೆ ಅದ. ಎಷ್ಟು ಲೀಟ್ರ್ ಒಳಗೆ, 5ಕ್ಕೆ. ಅಂದ್ರೆ 5 1 5 20. ಈ 0 2 1 2 2. ಅಂದರೆ ಟೋಟಲ್ ಆಗಿ ಎಷ್ಟು ಬಂತು, 2 ಲೀಟರ್ಸು ನಮಗೇನು ಬಂತು, ಆಲ್ಕೋಹಾಲ್ ಕಂಟೆಂಟ್ ಬಂತು. ಯಾವಾಗ, ಒರಿಜಿನಲ್ಲಿ. ಓಕೆ, 2 ಲೀಟ್ರ್ ಆದ್ರೆ ವಾಟ್ರ್ ಎಷ್ಟಾಯಿತು, 3 ಲೀಟ್ರ್ ಆಯಿತು. ಇದು 2 ಇದು 3 ಟೋಟಲ್ 5 ಬಂತ ಅಂದಾಗ ಅವ್ರು ಏನು ಕೇಳ್ಯಾರ, ಅದಕ್ಕೆ ಒಂದು ವೇಳೆ ನಾವು ಸೇರಿಸಿದ್ರೆ ಈ 3 ಲೀಟರ್ಗೆ ವಾಟ್ರ್ ಎಷ್ಟು ಉಳಿತು ರೀ, 3 ಲೀಟ್ರ್. ಇದಕ್ಕೆ 1 ಪ್ಲಸ್ ಆ್ಯಡ್ ಮಾಡಂತಂದಾಗ ಅವಾಗ 4 ಲೀಟ್ರ್ ಆಯಿತು.
ಅಂದಾಗ 4 ಲೀಟ್ರ್ ಆದ್ರೆ ಟೋಟಲ್ ಆಗಿ ಅದು 5 ಇದ್ದದ್ದು ಏನಾಯ್ತು ರೀ, ಟೋಟಲ್ 5 ಇದ್ದದ್ದು 1 ಲೀಟ್ರ್ ಆ್ಯಡ್ ಆಗೋಣ 6 ಲೀಟ್ರ್ ಆಯ್ತು. ಓಕೆ, 6 ಲೀಟ್ರ್ ಒಳಗೆ ಏನೈತಿ 2 ಲೀಟರ್ ಏನದ ರೀ ಆಲ್ಕೋಹಾಲ್ ಅದ ನಾವು ಕಂಡುಹಿಡ್ದಿತ್ತು. ಈಗ ಟೋಟಲಾಗಿ 100% ಸೊಲ್ಯೂಷನ್ ಒಳಗೆ ಈಗ ಏನು ಕೇಳ್ಯಾರ 2 ಲೀಟ್ರ್ ಅದಲ್ಲ ಅದು ಎಷ್ಟು ಅದ ಟೋಟಲ್ 6 ಒಳಗೆ 2 ಅಂತಂದ್ರೆ 100ಕ್ಕೆ ಎಷ್ಟು ಅಂತಂದಾಗ 2 1 2 3 ಅಂತಂದಾಗ 33.1/3% ಆಫ್ ಏನು ಬಂತು ರೀ ಆಲ್ಕೋಹಾಲ್ ಕಂಟೆಂಟ್. ಅಂದರೆ ಆಪ್ಷನ್ ನಂಬರ್ ಸಿ ನೋಡ್ರಿ, ಯಾವ್ದು ಬಂತು ಆಪ್ಷನ್ ನಂಬರ್ ಸಿ. ಆಪ್ಷನ್ ನಂಬರ್ ಸಿ ಫಾಸ್ಟ್ ಮಾಡ್ಕೊರಿ, ಕ್ವಶನ್ನ ಪ್ರಾಕ್ಟೀಸ್ ಮಾಡಿರಿ, ಈ ಥರದ ಕ್ವಶನ್ಗಳು ಬರೋ ಚಾನ್ಸಸ್ ಅದಾವ. ಓಕೆ, ನೆಕ್ಸ್ಟು ಹಾಂ, ದ ಲೆಂತ್ ಆಫ್ ರೆಕ್ಟ್ಯಾಂಗಲ್ ಈಸ್ ಅ ಟ್ವೈಸ್ ಇಟ್ಸ್ ಬ್ರೆಡ್ತ್. ಅಂದ್ರೆ ಲೆಂತ್ ಏನದಲ್ಲ ಅದ್ರ ಬ್ರೆಡ್ತ್ ಎಷ್ಟದಲ್ಲ ಅದಕ್ಕಿಂತ 2 ಪಟ್ಟದ. ಬರೋಬರ ಅವ್ರು ಹೇಳಿದ್ದು ಇಕ್ವೇಷನನ್ನು ನಾನು ರೈಟ್ ಅಪ್ ಮಾಡಿದ್ದು. ಓಕೆ, ನೆಕ್ಸ್ಟು ಇಟ್ಸ್ ಲೆಂತ್ ಡಿಕ್ರೀಸ್ ಬೈ 5 ಸೆಂಟಿಮೀಟರ್. ಅಂದ್ರೆ ಇದ್ರಾಗ -5 ಮಾಡಿದ್ರೆ ಆ್ಯಂಡ್ ಬ್ರೆಡ್ತ್ ಇನ್ಕ್ರೀಸ್ಡ್ ಬೈ +5 x +5 ಆಯಿತು. ದೆನ್ ದ ಏರಿಯಾ ಆಫ್ ರೆಕ್ಟ್ಯಾಂಗಲ್ ಈಸ್ ಇನ್ಕ್ರೀಸ್ಡ್ ಬೈ 75 ಸ್ಕ್ವೇರ್ ಸೆಂಟಿಮೀಟರ್. ವಾಟ್ ಈಸ್ ದ ಲೆಂತ್ ಆಫ್ ರೆಕ್ಟ್ಯಾಂಗಲ್ ಅಂತಂದ್ರೆ ನಮಗೆ ಫಸ್ಟ್ ಏರಿಯಾ ಕಂಡಿಡೀನಿ. ಏರಿಯಾ ಈಕ್ವಲ್ ಟು L ಇಂಟು ಬಿ ಅದ. ಅಲ್ಲಿ ಏನು ಕೊಟ್ಟಾರ L 2x ಅಂತಂದ್ರೆ ಎಷ್ಟಾಯ್ತು ರೀ 2x² ಆಯಿತು. ಇದಕ್ಕೆ ಏನಂತ ಆ್ಯಡ್ ಮಾಡೈತೆ ರೀ 75 ಹೆಚ್ಚು ಆಕತ್ತನ ಅಂದ್ರೆ +75. ಯಾವಾಗ ಇನ್ಕ್ರೀಸ್ಡ್ 75 ಆದಾಗ. ಹೌದಾ, ಇದೊಂದು ಇಕ್ವೇಷನು, ಇವು 2 ಇಕ್ವೇಷನ್. ನೆಕ್ಸ್ಟ್ ನೋಡಿರಿ ಏನು ಬಂತು, ಫಸ್ಟಿಗೆ 2x - 5 ಅದ, ನೆಕ್ಸ್ಟು x + 5 ಅದ. ಇದಕ್ಕೆ ಏನಾಗುತ್ತೆ ರೀ 2x + 75. ಓಕೆ, ನೆಕ್ಸ್ಟ್ ಇದು ಇಕ್ವೇಷನ್ನ ಸೊಲ್ಯೂಷನ್ ಮಾಡಿರಿ. 2 × x 2x², ಆಮೇಲೆ 2x 5 ಅಂತಂದ್ರೆ 10x -5x, ಆಮೇಲೆ -25 = 2x² + 75. ಓಕೆ, ನೆಕ್ಸ್ಟ್ ಈಗ ಸೊಲ್ಯೂಷನ್ ಮಾಡಿರಿ. ಇವೆಲ್ಲ ಈ 25 ಆ ಕಡೆ ಹೋದ್ರೆ ಎಷ್ಟಾಗತ್ತೆ ರೀ 100 ಆಯ್ತು. ಇದು 25, ಇದು 75 ಈ ಕಡೆ ಹೋದ್ರೆ 100 ಆಯಿತು. ಆಮೇಲೆ ಈ 5x ಈ 2x ಈ 2x ಗೆಟ್ ಕ್ಯಾನ್ಸಲ್ ಆಯಿತು. ಈಗ 10x ಒಳಗೆ 5x ಹೋದ್ರೆ 5x = 100, x = ಎಷ್ಟು ಬಂತು 20 ಬಂತು. ಅವ್ರು ಏನು ಕೇಳ್ಯಾರ ವಾಟ್ ಈಸ್ ದ ಲೆಂತ್ ಕೇಳ್ಯಾರ ನೋಡ್ರಿ. ಇಲ್ಲಿ ನೋಡ್ರಿ ಲೆಂತ್ ಆಫ್ ರೆಕ್ಟ್ಯಾಂಗಲ್. ಓಕೆ, ಲೆಂತ್ ಅಂದರೆ ಈಗ ನನಗೆ x = L ಏನು ಸಿಕ್ತು 20. ನಂಗೆ ಲೆಂತ್ ಅಂದರೆ ಏನೈತಿ 2e, L = 2x. 2 × 20 ಅಂತಂದರೆ ಎಷ್ಟು ಬಂತು 40 ಸೆಂಟಿಮೀಟರ್. ನಮ್ದು ಲೆಂತ್ ಎಷ್ಟು ಬಂತು 40. ಇಷ್ಟು ನಿಮ್ಮದು ಆನ್ಸರ್ ಆಪ್ಷನ್ ನಂಬರ್ ಸಿ ನೋಡಿರಿ. ಓಕೆ, ಪ್ರೀವಿಯಸ್ ಇಯರ್ ಕ್ವಶನಲ್ಲಿ ಬಂದಂತಹ ಪ್ರಶ್ನೆಗಳಾಗಿರ್ತವೆ. ಓಕೆ, ಡನ್. ನೆಕ್ಸ್ಟ್ ಕ್ವಶನ್ಸನ್ನು ನೋಡಿರಿ. 3 cubes of sides 1 cm, 6 cm and 8 cm are melted to the form of new cube. ಅಂದ್ರೆ 3 ಕ್ಯೂಬ್ ಅದ 1 cm 6 8 ಇವುಗಳನ್ನೆಲ್ಲ ಕರಗಿಸಿ ಒಂದು ಹೊಸ ಕ್ಯೂಬ್ ಮಾಡತ್ತಾರೆ. ಫೈನ್ ದ ಹಾಫ್ ಆಫ್ ಸರ್ಫೇಸ್ ಏರಿಯಾ ಅಂತಂತಾರೆ. ಫಸ್ಟಿಗೆ ಏರಿಯಾ ಕಂಡಿಡಿದು ಅದರ ಹಾಫನ್ನು ಕಂಡಿಡಬೇಕು. ಫಸ್ಟಿಗೆ ವ್ಯಾಲ್ಯೂಮ್ ನೋಡ್ರಿ, v = ಫಸ್ಟಿಗೆ 1 ಅದ ಅಂದ್ರೆ 1 ಕ್ಯೂಬ್ ವ್ಯಾಲ್ಯೂ. ಓಕೆ, ನೆಕ್ಸ್ಟು +6 ಕ್ಯೂಬ್ +8 ಕ್ಯೂಬ್ ಟೋಟಲ್ ಎಷ್ಟು ಬಂತು ರೀ 1 216 512 ಟೋಟಲ್ ಎಷ್ಟಾಯಿತು 729. ಅಂದ್ರೆ L³ = 729. ಅಂದರೆ L³ = v. ಓಕೆ, ಲೆಂತ್ ಅಂದರೆ ಟೋಟಲ್ ಅಂದ್ರೆ L = ಎಷ್ಟು ಬಂತು ರೀ 9 ಬಂತ. 729 ಅಂದರೆ ಕ್ಯೂಬು 9. ಈಗ ಸರ್ಫೇಸ್ ಏರಿಯಾ = 6L² ಅಂತಂದಾಗ 6L ಅಂದರೆ ಎಷ್ಟು ಅದ ರೀ 9² ಅಂತಂದ್ರೆ ಎಷ್ಟು ಟೋಟಲು
486 ಆಯಿತು. ಇದು ಟೋಟಲ್ ಹಾಫ್ ಅಂತ ಕೇಳ್ಯಾರ ಅವರು, ಅಂದ್ರೆ 486 ಡಿವೈಡೆಡ್ ಬೈ 2 ಅಂತಂದಾಗ 243 ಎರಡು ಆನ್ಸರ್ದಾಗ ಇರ್ತಾವ. ಅವರು ಕೇಳಿದಂತಹ ಪ್ರಶ್ನೆಯಲ್ಲಿ ನೀವು ಕರೆಕ್ಟಾಗಿ ಲಾಸ್ಟ್ವರೆಗೂ ನೋಡಬೇಕು. 243 ಸೆಂಟಿಮೀಟರ್ ಸ್ಕ್ವೇರ್. ಓಕೆ, ಡನ್. ಓಕೆ, ನೆಕ್ಸ್ಟ್ ಕ್ವಶನನ್ನು ನೋಡೋಣ್ರಿ. ವಾಟ್ ಕ್ಯಾನ್ ಬಿ ಪ್ರೊಬ್ಯಾಬಿಲಿಟಿ ಆಫ್ ಡ್ರಾಯಿಂಗ್ ಆ್ಯಂಡ್ 2 ಆ್ಯಸ್ ಏಸ್ ಅಂದರೆ ಗೊತ್ತಲ್ಲ, ಅಂದ್ರೆ ಏಸ್ ಫ್ರಮ್ ದ ಡೆಕ್ ಆಫ್ ಕಾರ್ಡ್ಸ್. ಅಂದರೆ ಇಸ್ಪೇಟ್ ಎಲೆಗಳಿರ್ತಾವಲ್ಲ, ಟೋಟಲ್ ಎಲೆಗಳು ಎಷ್ಟು ಇರ್ತಾವ್ರಿ? 52. ಈ ಏಸ್ ಅಂತಂದರೆ ಯಾವುದು? ಎಕ್ಕ ಅಂತಿರಲ್ಲ ನೀವು, ಅದು. ಓಕೆ, ನೆಕ್ಸ್ಟ್ ಅದು ಪ್ರೊಬ್ಯಾಬಿಲಿಟಿ ಕೇಳ್ಯಾರ. ಫಸ್ಟಿಗೆ ನಾವು 4 ಎಲೆಗಳಿರ್ತಾವೆ. 52ರಾಗ 4 ಏನಿರ್ತಾವೆ ರೀ? ಎ ಎಲೆಗಳಿರ್ತಾವೆ, ಹೌದಾ? ಟೋಟಲ್ 52. ಹೌದಾ? ಅಂದ್ರೆ ಏನಾಯ್ತು ಪ್ರೊಬ್ಯಾಬಿಲಿಟಿ? 4/52 ಆಯಿತು. ಇದನ್ನು ಸಿಂಪ್ಲಿಫಿಕೇಶನ್ ಮಾಡ್ರೆ ಎಷ್ಟು ಬಂತು? 1/13. ಅಂದ್ರೆ ಈಗ ಇದ್ರೊಳಗೆ ಒಂದು ಎಲೆ ಹೋಯ್ತು, ಇನ್ನೆಷ್ಟು ಉಳಿದು? ಹಾಂ, ಅದು ಮಾಡ್ಬೇಕು ನಾವೀಗ. 52ರೊಳಗೆ ಒಂದು ಎ ಹೋದ್ರೆ ಇನ್ನೆಷ್ಟು ಉಳಿತು? ಒಂದು ಸಲ ನಾವು ಎಲೆ ಒಗ್ದೀವಿ, ಅದ್ರಾಗ ಒಂದು ಸಲ ಎ ಹೋದ್ರೆ ಎಷ್ಟು ಉಳಿತು? 3 ಎ ಉಳಿದು, ಹೌದಾ? 3 ಎ ಒಳಗೆ ಟೋಟಲ್ ಇಲ್ಲಿ 52ರಾಗ ಒಂದು ಕಮ್ಮಿ ಆಗ್ತಂದ್ರೆ 51. ಅಂದರೆ ಇದೆಷ್ಟಾಯಿತು? ಸಿಂಪ್ಲಿಫೈ ಮಾಡ್ರೆ 1/17. ನಮಗೆ 2 ಸಿಕ್ಕು. ಇವನ್ನ 2 ಮಲ್ಟಿಫಿಕೇಶನ್ ಮಾಡ್ರೆ ಟೋಟಲ್ ನಮಗೆ ಪ್ರೊಬ್ಯಾಬಿಲಿಟಿ ಸಿಕ್ತು. ಓಕೆ, 1/13 ಇಂಟು 1/17 ಅಂತಂದ್ರೆ 1/221. ದಿಸ್ ಈಸ್ ಅವರ್ ಆನ್ಸರ್, ಆಪ್ಷನ್ ನಂಬರ್ ಡಿ. ಓಕೆ, ಡನ್. ಓಕೆ, ಇದು ಏನಾಯ್ತು ರೀ? ಮ್ಯಾಥ್ಸ್ ಬಗ್ಗೆ ಕ್ವಶನ್ಸ್. ಅದು ಇನ್ನು ರೀಸನಿಂಗ್ ಸಂಬಂಧಪಟ್ಟಂತೆ ನೋಡಿ. ದ ಆ್ಯಂಗಲ್ ಬಿಟ್ವೀನ್ ದ ಹ್ಯಾಂಡ್ಸ್ ಆಫ್ ದ ಕ್ಲಾಕ್ 8:15 ಅಂತಂದಾಗ ನಿಮ್ಮ ಗಡಿಯಾರದೊಳಗೆ 8:15 ಆತಂದ್ರೆ ಅದ್ರ ಆ್ಯಂಗಲ್ ಎಷ್ಟು ಅಂತಂದಾಗ ಇದ್ರದ್ದು ಏನದ ನೋಡಿ ಫಾರ್ಮುಲಾ. ಅವರ್ ಇಂಟು 30 ಮೈನಸ್ 11/2 ಇಂಟು ಮಿನಿಟ್ಸ್. ಅಂದ್ರೆ ಇಲ್ಲಿ ಅವರ್ ಏನು ಕೊಟ್ಟಾರ? 8 ಕೊಟ್ಟಾರ, ಅದನ್ನು ಫಿಲ್ ಮಾಡಿರಿ. ಇಂಟು 30 ಮೈನಸ್ 11/2 ಇಂಟು ಮಿನಿಟ್ಸ್ ಎಷ್ಟು ಅದ್ರಿ? 15. 8 3 24, 240 ಮೈನಸ್ 2 1 2 7.5. 7.5 ಇಂಟು 11 ಅಂತಂದ್ರೆ 82.5 ಆಗುತ್ತೆ. ಮೈನಸ್ ಮಾಡಿದ್ರೆ ಎಷ್ಟು ಬಂತು? 157.5. ದಿಸ್ ಈಸ್ ಅವರ್ ಆನ್ಸರ್. ಎಷ್ಟದ ರೀ? 157.5. ಓಕೆ, ಡನ್. ನೆಕ್ಸ್ಟು 36 ನೋಡ್ರಿ. ಏನದ ರೀ? 3 ಶಬ್ದಗಳನ್ನು ಕೊಟ್ಟಾರ, ಅವುಗಳಿಗೆ ಏನೇನು ಯಾವ ಚಿತ್ರ ಬರುತ್ತೆ? ವೆನ್ ಡಯಾಗ್ರಾಮ್ಸ್ ಬಗ್ಗೆ ಕೇಳ್ಯಾರ. ಏನೇನು ಕೊಟ್ಟು? ಟಾಲರ್ ಅಂದ್ರೆ ಎತ್ತರದ ಮನುಷ್ಯ, ಟಾಲರ್ ಎತ್ತರ ಮನುಷ್ಯ. ಬ್ಲ್ಯಾಕ್ ಹೇರ್ ಪೀಪಲ್ಸ್ ಅಂದ್ರೆ ಕಪ್ಪು ಕೂದಲಿನ ಜನರು, ಇಂಡಿಯನ್ಸ್. ನೋಡ್ರಿ, 3 ಥರ ಕೊಟ್ಟಾರ. ಅಂದ್ರೆ ಫಸ್ಟಿಗೆ ನಾವು ಇದು ನೋಡ್ರಿ, ನಾವು ಇಂಡಿಯನ್ಸ್. ಓಕೆ, ಇದನ್ನು ನಾವು ಏನನ್ಬೋದು? ಇಂಡಿಯನ್ಸ್ ಅನ್ಬೋದು. ಓಕೆ, ಈ ಇಂಡಿಯನ್ಸಲ್ಲಿ ಎತ್ತರದ ಜನನೂ ಇರ್ಬೋದು, ಹೌದಾ? ಟಾಲರ್ ಪೀಪಲ್ಸ್ ಇರ್ಬೋದು. ಅದೇ ರೀತಿ ಈ ಇಂಡಿಯಾದಾಗ ಟಾಲರ್ ಪೀಪಲ್ದೊಳಗೆ ನಾವು ಮತ್ತು ಕಪ್ಪು ಕೂದಲಿನ ಜನರು ಇರ್ಬೋದು, ಹೌದಾ? ಹೌದೋ ಇಲ್ಲೋ? ಅಂದರೆ ಈ ಇಂಡಿಯಾದೊಳಗೆ ಟಾಲರ್ಸು ಇರ್ಬೋದು, ಕಪ್ಪು ಕೂದಲಿನ ಜನ ಇರ್ಬೋದು. ಈ ಟಾಲರ್ ಒಳಗೆ ಬ್ಲ್ಯಾಕ್ ಹೇರ್ಸ್ ಇದ್ದವರು ಇರ್ಬೋದು, ಇಂಡಿಯನ್ಸು ಇರ್ಬೋದು. ಈ ಕಪ್ಪು ಕೂದಲು ಹೊಂದಿದವರು ಇಂಡಿಯನ್ಸು ಆಗಿರ್ಬೋದು, ಎತ್ತರಾಗೂ ಆಗಿರ್ಬೋದು. ಅಂದರೆ ಆಪ್ಷನ್ ನಂಬರ್ ಬಿ ಸರಿಯಾದ ಉತ್ತರ. ಓಕೆ, 37 ನೋಡ್ರಿ. ಫೈಂಡ್ ಹೌ ಮೆನಿ ಮೀನಿಂಗ್ಫುಲ್ ವರ್ಡ್ ಕ್ಯಾನ್ ಬಿ ಫಾರ್ಮ್ ಫ್ರಾಮ್ 1, 4, 9 ಆ್ಯಂಡ್ 10th ಲೆಟರ್ ಫ್ರಾಮ್ ದಿ ವರ್ಡ್. ಅಂದ್ರೆ ಈ ಕೊಟ್ಟಂತಹ ಶಬ್ದದಲ್ಲಿ ಒಂದು 4 ಲೆಟ್ರ್, ಯಾವುದು? 1ನೇದು, ಆಮೇಲೆ 4ನೇದು, ಆಮೇಲೆ 9, 10. ಇವು 4 ಲೆಟ್ರ್ ತೊಗೊಂಡ ಎಷ್ಟು ಲೆಟ್ರ್ ಫಾರ್ಮ್ ಆಗ್ತಾವೆ? ಏನೇನು ಕೊಟ್ಟಾರ? CO ಆರ್ ಏನೇನು ಲೆಟ್ರ್ ಅದಾವೆ? ಫಸ್ಟಿಗೆ ಬರೀ CRON. ಇದರಿಂದ ಯಾವ ಲೆಟ್ರನ್ನು ಮಾಡ್ಬೋದು ನಾವು? ಒಂದು ಲೆಟ್ರನ್ನು ಯಾವ ರೀತಿ ಮಾಡ್ಬೋದು ರೀ? ನೋಡಿರಿ, ಎಷ್ಟು ಲೆಟ್ರ್ ಮಾಡ್ಬೋದು ಅಂದಾರ ಅವ್ರು. ನನಗನ್ಸಿದ ಮಟ್ಟಿಗೆ ಇದು 1 ಲೆಟ್ರ್ ಆಗ್ಬೋದು. ಯಾವುದು? CORN, ಕಾರ್ನ್ ಅಂತೇಳಿ 1 ಲೆಟ್ರ್ ಆಗುತ್ತೆ. ಆಪ್ಷನ್ ನಂಬರ್ ಎ ನೋಡ್ರಿ. ಓಕೆ, ನೆಕ್ಸ್ಟ್ ಕ್ವಶನನ್ನು ನೋಡ್ರಿ. ಇದು
ಏನು ಕೋಡಿಂಗ್ ಡಿಕೋಡಿಂಗ್ ಮೇಲೆ ಅದ. FOSTER ಪೋಸ್ಟರ್ ಎಷ್ಟು ಲೆಟರ್ ಅದಾವ ರೀ? ಇದು 6 ಅದಾವ, ಅಂದ್ರೆ 6 ಸ್ಕ್ವೇರ್ ಮಾಡ್ಯಾರ. ಒಂದೇದು ಎಷ್ಟು ಬಂತು? 36. ಎರಡನೇದು 1 2 3 4 5 5 ಇದೆ, ಅಂದ್ರೆ 5 ಸ್ಕ್ವೇರ್ ಮಾಡ್ಯಾರ, 25 ಅಂತ ಕೊಟ್ಟ. ನೆಕ್ಸ್ಟು 1 2 3 4 5 6 7 7 ಲೆಟರ್ಸ್ ಅದಾವ. 7 ಸ್ಕ್ವೇರ್ ಮಾಡಿರಿ ಎಷ್ಟು ಬಂತು? 49 ಅವರ ಆನ್ಸರ್. ಆಪ್ಷನ್ ನಂಬರ್ ಸಿ 39. ನೋಡಿರಿ, ಇದು ಸಿರೀಸ್ ಒಳಗದ ರೀ. ಎಷ್ಟೆಷ್ಟು ಗ್ಯಾಪ್ ಅದ ನೋಡ್ಕೊಂತ ಹೋಗೋದು. ಇದರಿಂದ ಇಲ್ಲಿಗೆ, ಇಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಇಲ್ಲಿಗೆ. ಓಕೆ, ಎಷ್ಟೆಷ್ಟು ಗ್ಯಾಪ್ ಅದಾವ ಅಂತೇಳಿ ನೋಡೋದು. ಫಸ್ಟಿಗೆ 16 ಅದ, ಅದರ ಕಮ್ಮಿ ಆಗಿದೆ, -16. ಓಕೆ, ನೆಕ್ಸ್ಟ್ ಏನಾಗ್ಯದ ರೀ? ಪ್ಲಸ್ ಆಗಿದೆ, +32 ಆಗಿದೆ, ಅದರ ಡಬಲ್ ಆಗಿದೆ. ನೆಕ್ಸ್ಟ್ -48, ನೆಕ್ಸ್ಟ್ +64 ಆದಮೇಲೆ ನಮಗೇನಾಗಬೇಕು ಈಗ? ನೆಕ್ಸ್ಟ್ ಏನಾಗಬೇಕು? 16 ಬಗ್ಗೆ ರಿಪೀಟ್ ಆಗೈತಿ, 1 + 1 -1. ನೆಕ್ಸ್ಟ್ ಏನಾಗಬೇಕು? -80, 16 ಇಲ್ಲಿ 80. ಈ 455 -80 ಅಂತಂದಾಗ ಎಷ್ಟು ಬಂತು? 375. ಆಪ್ಷನ್ ನಂಬರ್ ಬಿ ನೋಡಿರಿ, ಯಾವ್ದು ಬಂತು? ಆಪ್ಷನ್ ನಂಬರ್ ಬಿ. ಓಕೆ, ನೆಕ್ಸ್ಟ್ ಲಾಸ್ಟ್ ಕ್ವಶನ್ ನೋಡಿರಿ. ಚಿಹ್ನೆಗಳನ್ನು ಅದಲು ಬದಲು ಮಾಡುವಂತಂದಾರ. ಫಸ್ಟಿಗೆ ಕೊಟ್ಟಂಥದ್ದನ್ನು ಬರೀನ್ರಿ, ಏನದ ಅಂತೇಳಿ. 37 + 73 -23 / 32 × 29. ಓಕೆ, ಈಗ ಚಿಹ್ನೆಗಳನ್ನು ಅದಲು ಬದಲು ಮಾಡಬೇಕು. ಏನೇನು ಮಾಡ್ಯಾರ ನೋಡಿರಿ. ಫಸ್ಟಿಗೆ ಪ್ಲಸ್ಸನ್ನು ಇಂಟು ಅಂತ ಬರೆಯಂದಾರ. ಓಕೆ, ನೆಕ್ಸ್ಟು ಇಂಟು ಅನ್ನು ಮೈನಸ್ ಅಂತ ಬರೆಯಂದಾರ ಲಾಸ್ಟು. ನೆಕ್ಸ್ಟ್ ಮೈನಸ್ಸನ್ನು ಡಿವೈಡೆಡ್ ಬೈ ಅಂತ ಬರೆಯಂದಾರ. ನೆಕ್ಸ್ಟ್ ಡಿವೈಡೆಡ್ ಬೈ ಅನ್ನು ಪ್ಲಸ್ ಅಂತ ಬರೆಯಂದಾರ. ಇವು ಚಿಹ್ನೆಗಳನ್ನು ನಾವು ಚೇಂಜಸ್ ಮಾಡಿತ್ತು. ಓಕೆ, 37 73 23 32 29. ಓಕೆ, ಫಸ್ಟಿಗೆ ಈ ಡಿವೈಡೆಡ್ ಬೈ ಇದಕ್ಕೆ ಎರಡಕ್ಕೂ ಸಂಬಂಧ. ಫಸ್ಟಿಗೆ ಇದನ್ನ ಮಲ್ಟಿಫಿಕೇಷನ್ ಮಾಡಿ ಡಿವೈಡ್ ಮಾಡ್ಬೋದಲ್ಲ, ಏನೂ ಪ್ರಾಬ್ಲಮ್ ಇಲ್ಲ. ಓಕೆ, ಏನು ಬಂತು? ಮಲ್ಟಿಫಿಕೇಷನ್ ಮಾಡಿದ್ರೆ 2701 / 23 + 32 - 29. ಓಕೆ, ಈಗ ನೆಕ್ಸ್ಟ್ ಪೇಜ್ ಒಳಗೆ ನೋಡಿರಿ, ಅದನ್ನು ಬರಿತೀನಿ ಇನ್ನೊಂದ್ಸಲ. ಈಕ್ವೇಷನ್ 2701 / 23 + 32 - 29. ಓಕೆ, ಈಗ ಡಿವೈಡ್ ಮಾಡಿರಿ. 23 ಅಂದ್ರೆ ಪಾಯಿಂಟ್ ಒಳಗೆ ಬರುತ್ತೆ. ಎಷ್ಟು ಬರುತ್ತೆ ರೀ? 117.23. ಓಕೆ, 117.23 + 32 - 29. ಬೋರ್ಡ್ ಮಾಸ್ ರೂಲ್ಸ್ ಪ್ರಕಾರ ಮಾಡಬೇಕಾ? ಮತ್ತು ಈ ಪ್ಲಸ್ಸನ್ನು ಇದಕ್ಕೆ ಆ್ಯಡ್ ಮಾಡಿರಿ. ಎಷ್ಟು ಬಂತು? 149.23 - 29 ಅಂತಂದಾಗ ಮೈನಸ್ ಮಾಡಿರಿ. ಎಷ್ಟು ಬಂತು ಫೈನಲಿ ಆನ್ಸರು? 120. ಇದು 120.43. ಆಪ್ಷನ್ ನಂಬರ್ ಎಲ್ಲದ ನೋಡ್ರಿ. 120.43 ಆಪ್ಷನ್ ನಂಬರ್ 4 ನೋಡ್ರಿ. ಈ ತರಹದ ಪ್ರಶ್ನೆಗಳು ನಿಮಗೆ ಪ್ರಿವಿಯಸ್ ಇಯರ್ ಕ್ವಶನಲ್ಲಿ ಬಂದಂತಹ ಪ್ರಶ್ನೆಗಳಾಗಿರ್ತವೆ. ನಿಮಗೆ SSC ಆಗಲಿ ನಿಮಗೆ ಈಗಾಗಲೇ ಏರ್ಫೋರ್ಸ್ ಸಂಬಂಧಪಟ್ಟಂತೆ ಕ್ಲಾಸಸ್ ಅಂತಂದರೆ ನಿಮಗೆ ಏರ್ಫೋರ್ಸಲ್ಲಿ ಪ್ರಿವಿಯಸ್ ಇಯರ್ ಕ್ವಶನಲ್ಲಿ ಬಂದಂಥ ಪ್ರಶ್ನೆಗಳಾಗಿರ್ತವೆ. ಮುಂದಿನ ಕ್ಲಾಸಲ್ಲಿ ಇದೇ ರೀತಿಯ ಪ್ರಶ್ನೆಗಳನ್ನು ಮತ್ತೆ ತರ್ತೀನಿ. ಯಾರು ಇನ್ನೂ ವಿಡಿಯೋಸ್ ನೋಡಿಲ್ಲಲ್ಲ, ಹಿಂದಿನ ವಿಡಿಯೋಸ್ಗಳನ್ನು ನೋಡ್ತಾ ಹೋಗ್ರಿ. ಆದಷ್ಟು ನಿಮ್ಮದು ಟೈಮ್ ಹೋದಂಗೆ ನಿಮ್ಗೆ ಟೈಮು ಭಾಳ ಶಾರ್ಟ್ ಆಗ್ತಿದೆ. ಆದಷ್ಟು ಬೇಗ ಇಂಗ್ಲೀಷ್ ಕ್ಲಾಸನ್ನು ಭಾಳ ಮಾಡಂತಿದ್ದೀರಿ. ನಾನು ಮಾಡ್ತೀನಿ. ಕಂಟಿನ್ಯೂ ಆಗಿ ನೋಡ್ತಾ ಇರಿ. ವಿಡಿಯೋನ ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಓಕೆ, ಮತ್ತೆ ಮುಂದಿನ ಕ್ಲಾಸಲ್ಲಿ ಭೇಟಿ ಆಗ್ತೀನಿ. ಜೈ ಹಿಂದ್.